ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಈಗೋ ಕರ್ತನೆ, ಇಷ್ಟರವರೆಗೆ ದೇವ ನಿಮ್ಮನ್ನು ಸ್ತುತಿಸಿ ಕೊಂಡಾಡುವಂಥ ಸಮಯವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗಲಾದರೂ ಕರ್ತನೆ, ನಿಮ್ಮ ವಾಕ್ಯವನ್ನು ತಿಳಿದುಕೊಂಡು ದೇವ ನಿಮ್ಮ ಮಾತುಗಳ ಪ್ರಕಾರ ನಡಿಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ. ಕರ್ತನೆ, ನಿಮ್ಮ ವಾಕ್ಯದ ಪ್ರಕಾರ ನಡೆಯಲು ಸಹಾಯ ಮಾಡು. ನಿಮ್ಮ ವಾಕ್ಯಕ್ಕೆ ಭಯಪಟ್ಟು ಜೀವಿಸಲು ಸಹಾಯ ಮಾಡು ದೇವ. ನಿಮ್ಮ ವಾಕ್ಯಕ್ಕೆ ಯಾವಾಗಲೂ ನಾವು ವಿಧೇಯರಾಗಿ ಜೀವಿಸಲು ಸಹಾಯ ಮಾಡು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಕೆಲವು ನಿಮಿಷಗಳ ಕಾಲ ನಮ್ಮ ಆತ್ಮಕ್ಕೆ ಬೇಕಾಗಿರುವಂಥ ವಾಕ್ಯವನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಆ ವಾಕ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ದಯಮಾಡಿ ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಳ್ಬೇಕು. ಯಾರು ಮಾತಾಡಬಾರ್ದು. ಯಾರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ಸಮಯವನ್ನು ವ್ಯರ್ಥವಾಗಿ ಕಳೆದುಕೊಳ್ಳಬಾರ್ದು ಅನ್ನುವಂಥ ವಿಷಯವನ್ನು ಮತ್ತೊಂದು ಸಲ ನಿಮಗೆ ಮನವಿ ಮಾಡುತ್ತಾ ಈ ವಾಕ್ಯವನ್ನು ನಾನು ಪ್ರಾರಂಭಿಸ್ತೀನಿ. ಪ್ರಿಯರೇ, ಇವತ್ತು ನಾವು ಕೇಳುವಂಥ ಪಾಠವು ಸುರಕ್ಷಿತವಾದ ಸ್ಥಳವೋ ಸುರಲೋಕ ನಿವಾಸವೋ ಅನ್ನುವಂಥ ವಿಷಯವನ್ನು ಇವತ್ತು ನಾವು ಆಲೋಚನೆ ಮಾಡೋಣ್ರಿ. ಪ್ರಿಯರೇ, ಇವತ್ತು ಭಾಳಷ್ಟು ಮಂದಿ ಈ ಲೋಕದಲ್ಲಿ ಅಥವಾ ಈ ಒಂದು ಗ್ರಾಮಗಳಲ್ಲಿ, ತಾವು ನಿವಾಸ ಮಾಡುವಂಥ ಗ್ರಾಮಗಳಲ್ಲಿ ತಮಗೇನಾದರೂ ಕಷ್ಟಗಳು ಬಂದರೆ, ನಷ್ಟಗಳು ಬಂದರೆ, ಅಂಥ ಸಂದರ್ಭದಲ್ಲಿ ಪ್ರಿಯರೇ ಭಾಳಷ್ಟು ಮಂದಿ ಬೇಸರಗೊಂಡು ಮಾತನಾಡುತ್ತಿರುವರು. ಏನ್ರಿ, ನಾವು ಈ ಒಂದು ಗ್ರಾಮದಲ್ಲಿರುವುದಕ್ಕಿಂತ ನಾವು ಬೇರೆ ಯಾವುದಾದ್ರೂ ಒಂದು ಗ್ರಾಮಕ್ಕೆ ಹೋಗಿ ಸುರಕ್ಷಿತವಾಗಿ ನಾವು ಬದುಕಬಹುದು. ಈ ಒಂದು ಗ್ರಾಮದಲ್ಲಿ ವಿಪರೀತವಾಗಿ ನಮಗೆ ಭಾಳಷ್ಟು ವಿರೋಧಿಗಳನ್ನುವಂಥವರು ಇರುವರು. ಆದ್ದರಿಂದ ನಿಜವಾಗಲೂ ಇವರನ್ನು ಬಿಟ್ಟು ನಾವು ಬೇರೆ ಒಂದು ಗ್ರಾಮಕ್ಕೆ ಹೋಗಿ ನಾವು ಸುರಕ್ಷಿತವಾಗಿ ಬದುಕಬಹುದು ಎಂದು ಭಾಳಷ್ಟು ಮಂದಿ ತಮ್ಮ ಬೇಸರವನ್ನು ವ್ಯಕ್ತಪಡಿಸುವರು. ಆದ ಕಾರಣ ಪ್ರಿಯರೇ, ನಾವಿರುವಂಥ ಗ್ರಾಮವನ್ನು ಬಿಟ್ಟು ನಾವು ಬೇರೆ ಒಂದು ಗ್ರಾಮಕ್ಕೆ ಹೋಗಿ ನಾವೇನಾದರೂ ಸುರಕ್ಷಿತವಾಗಿ ಜೀವನವನ್ನು ನಡೆಸುವುದಕ್ಕೇನಾದರೂ ಸಾಧ್ಯನಾ ಅನ್ನುವಂಥ ವಿಷಯವನ್ನು ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಯಾವ ಗ್ರಾಮಕ್ಕಾದರೂ ಅಥವಾ ಯಾವ ಪಟ್ಟಣಕ್ಕಾದರೂ ಅಥವಾ ಯಾವ ದೇಶಕ್ಕಾದರೂ ಹೋಗಿ ನಾವು ಸುಖ ಶಾಂತಿಯಿಂದಲೂ ಜೀವಿಸುವುದಕ್ಕೇನಾದರೂ ಸಾಧ್ಯನಾ ಅನ್ನುವಂಥ ವಿಷಯವನ್ನು ನಾವು ಸ್ಪಷ್ಟವಾಗಿ ಆಲೋಚನೆ ಮಾಡುತ್ತಾ ಹೋದರೆ ಪ್ರಿಯರೇ, ಈ ಲೋಕದಲ್ಲಿ ಯಾರು ಯಾವ ದೇಶವನ್ನು ಬಿಟ್ಟು ಯಾವ ದೇಶಕ್ಕೆ ಹೋಗಿ ಸುರಕ್ಷಿತವಾಗಿ ಜೀವನ ಮಾಡಿರುವಂಥವರನ್ನು ನಾವು ನೋಡ್ತಿದ್ದೀವಿ. ಪ್ರಿಯರೇ, ಒಂದು ಕಾಲದಲ್ಲಿ ಇಸ್ರಾಯೇಲರು ಪಕ್ಕಾ ನಮಗೆ ಗೊತ್ತಿರುವಂಥವರು. ಈ ಇಸ್ರಾಯೇಲರನ್ನುವಂಥವರು ಪ್ರಿಯರೇ, ಐಗುಪ್ತ ದೇಶಕ್ಕೆ ಹೋಗುವುದಕ್ಕಿಂತ ಮೊದಲು ಅವರು ಕನಾನ್ ದೇಶದಲ್ಲಿದ್ದರು. ಯಾಕೋಬನು 12 ಮಂದಿ ಅಣ್ಣ ತಮ್ಮಂದಿರು ಕೂಡ ಅವರು ಕನಾನ್ ದೇಶದಲ್ಲಿದ್ದರು. ಪ್ರಿಯರೇ, ಇದೆಲ್ಲವೂ ನಮಗೆ ಗೊತ್ತಿರುವಂಥ ವಿಷಯ. ಯಾಕೋಬನ ಮಕ್ಕಳು 12 ಮಂದಿಯಲ್ಲಿ ಒಬ್ಬನು ಯೋಸೇಫನು ಅನ್ನುವಂಥದ್ದು ಕೂಡ ನಮಗೆ ಗೊತ್ತು. ಈ ಯೋಸೇಫನ ವಿಷಯವಾಗಿ 11 ಮಂದಿ ಅಣ್ಣ ತಮ್ಮಂದರಿಗೆ ಭಾಳಷ್ಟು ಬೇಸರವಾಯಿತು. ಯಾರ ವಿಷಯವಾಗಿ ಬೇಸರವಾಯಿತಮ್ಮ? 11 ಮಂದಿ ಇಸ್ರಾಯೇಲರಿಗೆ ಸ್ವಂತ ತಮ್ಮನಿಂದಲೇ ಅವರಿಗೆ ಬೇಸರವಾಯಿತು.
ನಮ್ಮ ತಮ್ಮನು ಇಲ್ಲದೆ ಹೋದರೆ ನಾವು ಸುರಕ್ಷಿತವಾಗಿ ಜೀವಿಸ್ಬೋದು. ನಮ್ಮ ತಮ್ಮನು ಇಲ್ಲದೆ ಹೋದರೆ ನಾವು ಸಂತೋಷವಾಗಿ ಜೀವಿಸ್ಬೋದು. ನಮ್ಮ ತಮ್ಮನಿಂದಲೇ ನಾವು ತಪ್ಪು ಮಾಡುವಂಥವುಗಳು ನಮ್ಮ ತಂದೆಗೆ ಮುಟ್ಟುತ್ತಿರುವವು. ಆದ್ದರಿಂದ ನಾವು ಏನು ತಪ್ಪು ಮಾಡದೆ ನಾವು ಸಂತೋಷವನ್ನು ಅನುಭವಿಸಲಾರದೇ ಇದ್ದೀವಿ. ಸ್ವಂತ ನಮ್ಮ ತಮ್ಮನಿಂದಲೇ ನಮಗೆ ಭಾಳಷ್ಟು ಸಂತೋಷವನ್ನು ನಾವು ಕಳ್ಕೊಳ್ತೀವಿ ಎಂದು 11 ಮಂದಿ ಅಣ್ಣ ತಮ್ಮಂದಿಯರು ಸ್ವಂತ ತಮ್ಮನ ಮೇಲೆ ಅವರು ಏನು ಮಾಡಿಕೊಂಡ್ರು? ಕಕ್ಷೆಯನ್ನಿಟ್ಟುಕೊಂಡ್ರು. ಹೇಗಲಾದರೂ ಮಾಡಿ ನನ್ನ ತಮ್ಮನನ್ನು ನಾವು ಕೊಲೆ ಮಾಡಬೇಕು ಎಂದು ಅವರು ಆಲೋಚನೆ ಮಾಡಿದರು. ಆಗ ಸ್ವಂತ ತಮ್ಮನಾಗಿರುವಂಥ ಯೋಸೇಫನನ್ನು ಅವರು ಮಿದ್ಯಾನ್ಯರಿಗೆ ಮಾರಿಬಿಟ್ರು ಅನ್ನುವಂಥ ವಿಷಯವನ್ನು ನಾವು ನೋಡ್ತಿದ್ವಿ ಪ್ರಿಯರ ಬೈಬಲ್ನಲ್ಲಿ. ಅವರು ಮಿದ್ಯಾನ್ಯರಿಗೆ ಮಾರಿಬಿಟ್ರು. ಯಾರನ್ನು ಮಾರಿಬಿಟ್ರು? ಸ್ವಂತ ತಮ್ಮನನ್ನೇ ಮಿದ್ಯಾನ್ಯರಿಗೆ ಮಾರಿಬಿಟ್ರು. ಯೋಸೇಫನ ವಯಸ್ಸು ಆಗ 10 ವರ್ಷಗಳು, ಸುಮಾರು 10-9 ವರ್ಷಗಳು ಆತನಿಗೆ ವಯಸ್ಸಿರಬಹುದು. ಅಂಥ ವಯಸ್ಸಿನಲ್ಲಿ ಯೋಸೇಫನನ್ನು ಅಣ್ಣ ತಮ್ಮಂದಿಯರು ಮಿದ್ಯಾನ್ಯರಿಗೆ ಮಾರಿಬಿಟ್ಟಾಗ ಯೋಸೇಫನ ದುಃಖವನ್ನು ನೀವು ಆಲೋಚನೆ ಮಾಡಿರಿ. ಆತನು ಕೇವಲ 9-10 ವರ್ಷಗಳ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡು ತಾಯಿಯನ್ನು ಕಳೆದುಕೊಂಡು ಇದ್ದಿರುವಂಥ ಅಣ್ಣ ತಮ್ಮಂದಿರಿಂದಲೇ ಆತನು ದ್ವೇಷವನ್ನು ತೊಲಗಿಸಿಕೊಳ್ಳುವುದಕ್ಕೋಸ್ಕರವಾಗಿ, ಅಣ್ಣ ತಮ್ಮಂದಿರ ದ್ವೇಷವನ್ನು ತೊಲಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ಆತನು ಸರಿಯಾಗಿ ಒಯ್ಯಲ್ಪಟ್ಟನು. ಪ್ರೇರೆ, ಮಿದ್ಯಾನ್ಯರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ, ಮಿದ್ಯಾನ್ಯರು ಯೋಸೇಫನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಆತನಿಗೆ ಎಷ್ಟು ಕಷ್ಟವಾಗಿರಬಹುದು ನೀವು ಆಲೋಚನೆ ಮಾಡಿರಿ. ಈ ಲೋಕದಲ್ಲಿ ಕನಾನ್ ದೇಶದಿಂದ ಯೋಸೇಫನು ಐಗುಪ್ತ ದೇಶಕ್ಕೆ ಹೋಗುತ್ತಿರುವಾಗ ಎಷ್ಟು ಕಷ್ಟವಾಗಿರ್ಬೋದು, ಎಷ್ಟು ಬಾಧೆಯಾಗಿರ್ಬೋದು, ಎಷ್ಟು ನೋವಾಗಿರ್ಬೋದು ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡನು. ಚಿಕ್ಕ ವಯಸ್ಸಿನಲ್ಲೇ ತಂದೆ ಇದ್ದರೂ ಕೂಡ ತಂದೆಯನ್ನು ಕಾಣದಿರುವಂಥ ದೇಶಕ್ಕೆ ಆತನು ಪ್ರಯಾಣ ಮಾಡುತ್ತಿರುವನು. ಅಂಥ ಸಂದರ್ಭದಲ್ಲಿ ನಾವು ಒಂದು ವೇಳೆ ತಾಯಿಯನ್ನು ಕಳ್ಕೊಂಡವರು, ತಂದೆಯನ್ನು ಕಳೆದುಕೊಂಡವರು ಆ ವಯಸ್ಸಿನಲ್ಲಿ ಒಂದು ವೇಳೆ ನಾವು ಪ್ರಯಾಣ ಮಾಡಿದಾಗ ನಮಗೆ ಎಷ್ಟು ನೋವು, ಎಷ್ಟು ಬಾಧೆ ಅನಿಸುವುದು ನೀವು ಆಲೋಚನೆ ಮಾಡಿರಿ ಪ್ರಿಯರೇ. ಯಾವ ರೀತಿಯಿಂದಾದರೂ ಆತನು 10-12 ವರ್ಷಗಳಲ್ಲಿ ದೇವರ ಭಯ ಭಕ್ತಿಯಿಂದ ಐಗುಪ್ತ ದೇಶಕ್ಕೆ ಹೊರಟನು ಅನ್ನುವಂಥ ವಿಷಯವು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಪ್ರಿಯರೇ. ಆದರೆ ಮಾರಿರುವಂಥ 11 ಮಂದಿ ಅಣ್ಣ ತಮ್ಮಂದಿಯರಿಗೇನಾದರೂ ಯೋಸೇಫನು ಸರಿಯಾಗಿ ಹೋದ ನಂತರ ಇವರೇನಾದರೂ ಸುಖವನ್ನು ಅನುಭವಿಸಿದರು ಅಥವಾ ಅಣ್ಣ ತಮ್ಮಂದಿಯರೇನಾದರೂ ಸಂತೋಷವನ್ನು ಅನುಭವಿಸುವುದಕ್ಕೇನಾದರೂ ಕಾರಣವಾಯಿತು ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡುತ್ತಾ ಹೋದರೆ ಪ್ರಿಯರೇ, ಯಾವಾಗಲಾದರೂ ಯೋಸೇಫನು ಸರಿಯಾಗಿ ಐಗುಪ್ತ ದೇಶಕ್ಕೆ ಹೋದನು. ಕೆಲವು ವರ್ಷಗಳಾದ ನಂತರ ಆ ದೇಶದಲ್ಲೆಲ್ಲ ಬರಗಾಲವು ಪ್ರಾಪ್ತವಾಯಿತು. ಎಲ್ಲ ದೇಶಗಳಲ್ಲಿ ಬರಗಾಲವು ಪ್ರಾಪ್ತವಾಯಿತು. ಎಲ್ಲ ದೇಶಗಳಲ್ಲಿ ಮಳೆ ಇಲ್ಲದೆ, ದವಸ ಧಾನ್ಯವು ಸಿಗದೆ, ಕೊನೆಗೆ ನೀರು ಕೂಡ ಸಿಗದೆ ಭಾಳಷ್ಟು ಹಸಿವಿನಿಂದಲೂ ಬಳಲುವಂಥ ದೇಶಗಳು ಇದ್ದುವು ಪ್ರಿಯರೇ. ಅಂಥ ಸಂದರ್ಭದಲ್ಲಿ 11 ಮಂದಿ ಅಣ್ಣ ತಮ್ಮಂದಿರಾಗಿರುವಂಥ ಇಸ್ರಾಯೇಲರು ಕೂಡ ಭಾಳಷ್ಟು ಹಸಿವೆಯಿಂದಲೂ ನೀರಡಿಕೆಯಿಂದಲೂ ವೇದನೆ ಪಡುವಂಥ ಕಾಲವು ಸಮೀಪವಾಯಿತು ಪ್ರಿಯರೇ. ಯಾರು ಇದ್ದರೆ ಯಾರಿಗೆ ಸಂತೋಷ? ಯೋಸೇಫನಿದ್ದರೆ ನಮಗೆ ಸಂತೋಷವು ಹೋಗುವುದು, ಯೋಸೇಫನಿಲ್ಲದೆ ಹೋದರೆ ನಾವು ಸಂತೋಷವನ್ನು ಅನುಭವಿಸ್ತೀವಿ ಎಂದು 11 ಮಂದಿ ಅಣ್ಣ ತಮ್ಮಂದಿಯರು ಅಂದುಕೊಂಡರೂ ಕೂಡ ಅವರಿಗೆ ಶಾಂತಿಯು ಸಿಗಲಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ. ಶಾಂತಿ ಸಿಗಲಿಲ್ಲ. ಆದರೆ ಯೋಸೇಫನು ಐಗುಪ್ತ ದೇಶಕ್ಕೆ ಹೋದಾಗ ಪ್ರಿಯರೇ, ಯೋಸೇಫನು ಐಗುಪ್ತ ದೇಶಕ್ಕೆ ಹೋದಾಗಲೂ ಕೂಡ ಆತನು ದೇವರ ದಯೆಯಿಂದಲೂ, ದೇವರ ಕರುಣೆಯಿಂದಲೂ, ದೇವರ ಕನಿಕರದಿಂದಲೂ ಅಥವಾ ದೇವರ ಭಯ ಭಕ್ತಿಯಿಂದಲೂ ಐಗುಪ್ತ ದೇಶದಲ್ಲಿ ಆತನು ಶಾಂತಿ ಸಮಾಧಾನವನ್ನು ಅನುಭವಿಸಬೇಕು ಅನ್ನುವಂಥ ಸಮಯದಲ್ಲಿ ಫರೋ ಚಕ್ರವರ್ತಿ ಹೆಂಡತಿಯಿಂದಲೂ ಆತನಿಗೆ ಭಾಳಷ್ಟು ಅಪಮಾನ ಉಂಟಾಯಿತು. ಆತನು ಮಾಡದೇ ಇರುವಂಥ ತಪ್ಪಿನ ಮೂಲಕವಾಗಿಯೂ ಕೂಡ ಆತನು ಸೆರೆಯೊಳಗೆ ಹೋಗಬೇಕಾಯಿತು. ಆತನು ಬಾಧೆಯನ್ನು ಅನುಭವಿಸಬೇಕಾಯಿತು. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ.
ಇದ್ದ ತಾಯಿಯನ್ನು ಕಳೆದುಕೊಂಡನು, ಇದ್ದಿರುವಂಥ ತಂದೆಯನ್ನು ಕೂಡ ಬಿಟ್ಟು ಬಂದನು, 11 ಮಂದಿ ಅಣ್ಣ ತಮ್ಮಂದಿರನ್ನು ಕೂಡ ಬಿಟ್ಟು ಬಂದನು. ಕಾಣದಿರುವಂಥ ದೇಶಕ್ಕೆ ಆತನು ಬಂದರೂ ಕೂಡ ನಾನು ಇಲ್ಲಿಯಾದರೂ ಕೆಲವು ದಿನಗಳ ಕಾಲ ಸಂತೋಷವನ್ನು ಅನುಭವಿಸ್ಬೋದು ಅನ್ನುವಂಥ ಆಲೋಚನೆಯಲ್ಲಿ ಇದ್ದರೂ ಕೂಡ ಮಾಡದಿರುವಂಥ ತಪ್ಪಿನ ಮೂಲಕವಾಗಿ ಯೋಸೇಫನಿಗೆ ಏನು ಎದುರಾಯಿತು ಅಂತಂದರೆ, ಭಾಳಷ್ಟು ತಪ್ಪು ಮಾಡಿದವನಂತೆ ಆತನು ಸರಿಯಾಗಿ ಹೋದನು. ಆ ಒಂದು ಸೆರೆಮನೆಯೊಳಗೆ ಯೋಸೇಫನಿಗಾಗಿರುವಂಥ ಬಾಧೆ ಏನು? ಒಂದು ಸಲ 105ನೇ ಕೀರ್ತನೆಯನ್ನು ಒಂದು ಸಲ ಓದ್ರಮ್ಮ. 105ನೇ ಕೀರ್ತನೆ 18ನೇ ವಚನವನ್ನು ಓದಿಕೊಳ್ಳ್ರಮ್ಮ. ಯಾರಾದರೂ ಓದ್ರಿ. 105ನೇ ಕೀರ್ತನೆ 18ನೇ ವಚನ ಓದ್ರಮ್ಮ. ಅವನ ಕಾಲುಗಳು ಕೊಳದಲ್ಲಿ ನೊಂದವು, ಕಬ್ಬಿಣದ ಬೇಡಿಗಳಿಂದ ಅವನು ಬಂಧಿತನಾದನು. ಇಂಥ ಒಂದು ಪರಿಸ್ಥಿತಿ ಯೋಸೇಫನವರಿಗೆ ಬಂತು. ಆದರೂ ಕೂಡ ಯೋಸೇಫನು ದೇಶವನ್ನು ಬಿಟ್ಟು ದೇಶಕ್ಕೆ ಬಂದರೂ ಕೂಡ ಆತನಿಗೆ ಬಾಧೆಗಳು ತಪ್ಪಲಿಲ್ಲ. ಆ ಯೋಸೇಫನನ್ನು ಮಾರಿರುವಂಥ ಅಣ್ಣ ತಮ್ಮಂದಿರಿಗೂ ಕೂಡ ಸಂತೋಷವು ಸಿಗಲಿಲ್ಲ. ಬರಗಾಲವು ಬಂತು. ಹಸಿವೆಯಿಂದಲೂ ನೀರಡಿಕೆಯಿಂದಲೂ ಭಾಳಷ್ಟು ಬಳಲುವವರಾದರು. ಪ್ರಿಯರೇ, ಯಾರಿಗೆ ಸಂತೋಷ? ಯಾವ ದೇಶದಿಂದ ಯಾವ ದೇಶಕ್ಕೆ ಹೋದರೆ ಯಾರಿಗೆ ಸಂತೋಷವಾಗುವುದು? ನೀವು ಆಲೋಚನೆ ಮಾಡಿರಿ ಪ್ರಿಯರೇ, ಆಲೋಚನೆ ಮಾಡಿರಿ. ನಹೋಮಿ ನಮ್ಮೆಲ್ಲರಿಗೂ ಗೊತ್ತು, ನಹೂಮಳು ನಮಗೆ ಗೊತ್ತು, ರೂತಳ ಅತ್ತೆಯಾಗಿರುವಂಥ ನಹೂಮಿಯಳು ನಮಗೆ ಗೊತ್ತು. ಬರಗಾಲ ಬಂತು ಇಸ್ರಾಯೇಲ್ ದೇಶದಲ್ಲಿ. ಆಗ ಅವರು ಮೊಹಾಬು ದೇಶಕ್ಕೆ ಅವರು ಸುರಕ್ಷಿತವಾಗಿ ನಾನು ಬದುಕಬಹುದು, ಆ ದೇಶದಲ್ಲಿದ್ದರೂ ಕೂಡ ನಾನು ಸುರಕ್ಷಿತವಾಗಿ ಬದುಕ್ತೀನಿ ಅನ್ನುವಂಥ ಆಲೋಚನೆಯಿಂದ ಕನಾನ್ ದೇಶವನ್ನು ಬಿಟ್ಟು ಅವಳು ಮೊಹಾಬರ ದೇಶಕ್ಕೆ ಪ್ರಯಾಣ ಮಾಡಿದಳು ಪ್ರಿಯರೇ. ಆದರೆ ಆ ಮೊಹಾಬರ ದೇಶದಲ್ಲಿ ಆದರೂ ಕೂಡ ನಹೂಮಳಿಗೆ ಏನಾದರೂ ಸಂತೋಷವು ಸಿಕ್ಕಿತ್ತೇನಮ್ಮ ಅಂತಂದರೆ ಸಂತೋಷವು ಸಿಗಲಿಲ್ಲ. ತನ್ನ 2 ಮಕ್ಕಳನ್ನು ಕಳೆದುಕೊಂಡಳು. ತನಗಿರುವಂಥ 2 ಮಕ್ಕಳನ್ನು ನಹೂಮಳು ಕಳೆದುಕೊಂಡು ಬರಿಗೈಯಾದಳು. ಪ್ರಿಯರೇ, ಆಕೆಯು ಕೂಡ ಅಲ್ಲಿಯೂ ಕೂಡ ಭಾಳಷ್ಟು ವೇದನೆಯನ್ನು ಅನುಭವಿಸಿದಳು. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಯಾವ ದೇಶವನ್ನು ಬಿಟ್ಟು ಯಾವ ದೇಶಕ್ಕೆ ನಾವು ಹೋದರೆ ನಮಗೇನು ಸಂತೋಷವು ಸಿಗುವುದು, ಏನು ಸಮಾಧಾನವು ಸಿಗುವುದು? ನೀವು ಆಲೋಚನೆ ಮಾಡಿರಿ ಪ್ರಿಯರೇ. ಯಾವ ದೇಶದಲ್ಲಿಯೂ ಕೂಡ ನೀತಿವಂತರನ್ನುವರಿಲ್ಲ. ಯಾವ ದೇಶದಲ್ಲಿಯೂ ಕೂಡ ಸಂಪನ್ನರು ಅನ್ನುವಂಥವರಿಲ್ಲ. ಯಾವ ದೇಶದಲ್ಲಿಯೂ ಕೂಡ ದೇವರನ್ನು ಹುಡುಕುವಂಥವರಿಲ್ಲ. ಯಾವ ದೇಶದಲ್ಲಿಯೂ ಕೂಡ ದೇವರ ಕನಿಕರವನ್ನು ತಿಳಿದುಕೊಂಡವರಿಲ್ಲ. ಅಂದಾಗ ನಮಗೆ ಯಾವ ದೇಶದಲ್ಲಿ ಸಂತೋಷವು ಸಿಗುವುದು, ಯಾವ ದೇಶದಲ್ಲಿ ನಮಗೆ ಸಮಾಧಾನವು ಸಿಗುವುದೋ? ನೀವು ಆಲೋಚನೆ ಮಾಡಿರಿ ಪ್ರಿಯರೇ, ಆಲೋಚನೆ ಮಾಡಿರಿ. ಆದ ಕಾರಣ ಒಂದು ಕಾಲದಲ್ಲಿ ಲೋಟನು ನಮ್ಮೆಲ್ಲರಿಗೂ ಗೊತ್ತು. ಭಕ್ತನಾಗಿರುವಂಥ ಲೋಟನವರು, ಆತನ ಹೆಂಡತಿ, 2 ಮಕ್ಕಳನ್ನು ನಾವು ನೋಡಿದ್ದೀವಿ. ಆದರೆ ಅವರು ಸೊದೊಮ ಗೊಮೋರ ಪಟ್ಟಣದಲ್ಲಿ ವಾಸ ಮಾಡಿಕೊಂಡಿದ್ದಾಗ ದೇವರು ದೇವದೂತರ ಮೂಲಕವಾಗಿ ಸೊದೊಮ ಗೊಮೋರ ಪಟ್ಟಣಗಳನ್ನು ನಾಶ ಮಾಡಬೇಕೆಂದಿದ್ದಾಗ 4 ಬಿಡಿಸಬೇಕು, ಆ 4 ಸುರಕ್ಷಿತವಾದ ಸ್ಥಳಕ್ಕೆ ಸೇರಿಸಬೇಕು ಎಂದು ದೇವರು ದೇವದೂತರ ಮೂಲಕವಾಗಿ ಸೊದೊಮ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮೊದಲು ಲೋಟನ ಹೆಂಡತಿಯನ್ನು, ತನ್ನ 2 ಮಕ್ಕಳನ್ನು ಆ ಒಂದು ದೇಶದಿಂದ ಅಥವಾ ಆ ಒಂದು ಪಟ್ಟಣದಿಂದ ಬೇರೆ ಮಾಡಿ ಸುರಕ್ಷಿತವಾದಕ್ಕೆ ಸ್ಥಳಕ್ಕೆ ನೀವೆಲ್ಲರೂ ಹೋಗ್ರಿ, ಸುರಕ್ಷಿತವಾಗಿ ನೀವು ಜೀವಿಸಿರಿ ಎಂದು ದೇವದೂತರ ಮೂಲಕ ಲೋಟನ ಅಪ್ಪಣೆಯನ್ನು ತೆಗೆದುಕೊಂಡು ಮತ್ತೊಂದು ದೇಶಕ್ಕೆ ಆತನು ಬಂದನು. ಆದರೆ ಏನು ಮಾಡಿದನು? ಕೊನೆಗೆ ತನ್ನ 2 ಮಕ್ಕಳ ಮೂಲಕವೇ, ತನ್ನ ಇಬ್ಬರ ಹೆಣ್ಣು ಮಕ್ಕಳ ಮೂಲಕವೇ, ಆ ಹೆಣ್ಣು ಮಕ್ಕಳು ಮಾಡಿರುವಂಥ ತಪ್ಪಿನಲ್ಲಿ ಪ್ರಿಯರೇ ಆತನು ಕೂಡ ದೋಷಿಯಾಗಿ ನಿಂತುಕೊಂಡನು ಏನು ತಿಳಿಯದು ಪ್ರಿಯರೇ. ನಿಜವಾಗಲೂ ಹೆಣ್ಣು ಮಕ್ಕಳು ಏನು ಮಾಡಿದರು? ಲೋಕದ ಪದ್ಧತಿಯ ಪ್ರಕಾರ ನಮ್ಮನ್ನು ಮದುವೆ ಮಾಡಿಕೊಳ್ಳುವಂಥವರು ಈ ದೇಶದಲ್ಲಿ ಇಲ್ಲ ಎಂದು ಆಲೋಚನೆ ಮಾಡಿ ಸ್ವಂತ ತಮ್ಮ ಆ ತಂದೆಯನ್ನೇ ಅವರು ಅಪಹರಿಸಿದರು ಪ್ರಿಯರೇ.
ಸ್ವಂತ ತಂದೆಯನ್ನು ಅಪಹರಿಸಿದರು. ಆ ತಂದೆಯ ಮೂಲಕವಾಗಿಯೇ ಮೊಹಾಬರು ಅನ್ನುವಂಥವರು ಜನಿಸಿದರು. ಪ್ರಿಯರೇ, ನೀವು ಗಮನಿಸ್ರಿ, ಈ ಲೋಕದಲ್ಲಿ ಸೊದೊಮ ಗೊಮರ ಪಟ್ಟಣವನ್ನು ಬಿಟ್ಟು ಬಂದಿರುವಂಥ ಲೋಟನು ಏನು ಮಾಡಿದನು? ಸುರಕ್ಷಿತವಾಗಿ ನೀವು ಜೀವನ ಮಾಡ್ರಿ ಎಂದು ದೇವದೂತರ ಮೂಲಕವಾಗಿ ಅವರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಕಳುಹಿಸಿದರೂ ಕೂಡ ಅವರೇನು ಮಾಡಿದರು? ನಿಜವಾಗಲೂ ತಪ್ಪೇ ಮಾಡಿದರು. ನಿಜವಾಗಲೂ ಭಾಳಷ್ಟು ತಪ್ಪು ಮಾಡಿದರು. ಪ್ರಿಯರೇ, ಯಾವ ದೇಶಕ್ಕೆ ಹೋದರೂ ಕೂಡ, ನೀನು ಯಾವ ಗ್ರಾಮಕ್ಕೆ ಹೋದರೂ ಕೂಡ, ಅಥವಾ ನೀನು ಯಾವ ಪಟ್ಟಣಕ್ಕೆ ಹೋದರೂ ಕೂಡ ಶಾಂತಿ ಸಮಾಧಾನವು ಅನ್ನುವಂಥದ್ದು ಸಿಗಲಾರದು. ಭಾಳಷ್ಟು ಮಂದಿ ಬೇಸರಗೊಂಡು ಮಾತನಾಡುವರು, ಅಯ್ಯೋ, ಇಂಥ ಒಂದು ದುಷ್ಟರ ಮಧ್ಯದಲ್ಲಿ ನಾನು ನಿವಾಸ ಮಾಡುವುದು ಹೇಗೆ? ಇಂಥ ದುಷ್ಕಾರ್ಯಗಳನ್ನು ಮಾಡುವಂಥ ಈ ಜನಗಳ ಮಧ್ಯೆ ನಾನು ಹೇಗೆ ಜೀವಿಸುವಂಥದ್ದು ಎಂದು ಭಾಳಷ್ಟು ಮಂದಿ ಬೇಸರಗೊಂಡು, ನಾವು ಈ ಒಂದು ದೇಶವನ್ನು ಬಿಡಬೇಕು, ಈ ಒಂದು ಗ್ರಾಮವನ್ನು ಬಿಡಬೇಕು, ಈ ಒಂದು ಪಟ್ಟಣವನ್ನು ಬಿಡಬೇಕು, ಮತ್ತೊಂದು ಪಟ್ಟಣವನ್ನು ಸೇರಬೇಕು, ಆ ಪಟ್ಟಣದಲ್ಲಿ ನಾವು ಸುರಕ್ಷಿತವಾಗಿ ಜೀವಿಸಬೇಕು, ಶಾಂತಿ ಸಮಾಧಾನವನ್ನು ಹೊಂದಬೇಕು ಎಂದು ಬಹಳಷ್ಟು ಮಂದಿ ಮಾತನಾಡುವಂಥ ಮಾತುಗಳನ್ನು ಒಂದು ಸಲ ನಾವು ಆಲೋಚನೆ ಮಾಡಿ, ದೇವರ ವಾಕ್ಯವನ್ನು ಒಂದು ಸಲ ನಾವು ಆಲೋಚನೆ ಮಾಡುತ್ತಾ ಹೋದರೆ ಜನಗಳ ಅಭಿಪ್ರಾಯವೇನೋ, ದೇವರ ಅಭಿಪ್ರಾಯವೇನೋ ಒಂದು ಸಲ ನಾವು ನೋಡೋಣ್ರಿ. ಭಕ್ತನಾಗಿರುವಂಥ ಪೌಲನು ಕೊರಿಂಥಿಯವರಿಗೆ ಬರೆದಿರುವಂಥ ಮೊದಲನೇ ಪತ್ರಿಕೆ, ಭಕ್ತನಾಗಿರುವಂಥ ಪೌಲನು ಕೊರಿಂಥಿಯವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 9ನೇ ವಚನವನ್ನು ಓದಿಕೊಳ್ಳ್ರಮ್ಮ. ಯಾರಾದರೂ 9ನೇ ವಚನವನ್ನು ಓದ್ರಿ. ಜಾರರ ಸಹವಾಸ ಮಾಡಬಾರದೆಂದು ನನ್ನ ಪತ್ರಿಕೆಯಲ್ಲಿ ಬರೆದಿದ್ದೇನಷ್ಟೇ. ಈ ಲೋಕದಲ್ಲಿರುವ ಜಾರರು, ಲೋಭಿಗಳು, ಸುಲುಕೊಳ್ಳುವವರು, ವಿಗ್ರಹಾರಾಧಕರು ಇವರ ಸಹವಾಸವನ್ನು ಬಿಟ್ಟು ಬಿಡಬೇಕೆಂದು ನನ್ನ ತಾತ್ಪರ್ಯವಲ್ಲ. ಹಾಗೆಯೇ ಬಿಡಬೇಕಾದರೆ ನೀವು ಈ ಲೋಕವನ್ನೇ ಬಿಟ್ಟು ಹೋಗಬೇಕಾಗುವುದು ಅಂದನು ಭಕ್ತನು. ಪ್ರಿಯರೇ, ಇಂಥ ದುಷ್ಟರ ಸಹವಾಸವನ್ನು ಬಿಡಬೇಕು ಅಂತಂದರೆ, ಇಂಥ ವಿಗ್ರಹಾರಾಧನೆ ಮಾಡುವಂಥವರ ಸಹವಾಸವನ್ನು ನೀನು ಬಿಡಬೇಕು ಅಂತಂದರೆ, ಇಂಥ ಲೋಭಿಗಳ ಸಹವಾಸವನ್ನು ಬಿಡಬೇಕು ಅಂತಂದರೆ ನೀನು ಈ ಲೋಕವನ್ನೇ ಬಿಡಬೇಕೇ ಹೊರತು ಈ ಪಟ್ಟಣವನ್ನು ಬಿಟ್ಟರೆ ನೀನು ಅಂಥವರ ಸಹವಾಸವನ್ನು ಬಿಡುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಭಕ್ತನು ದೇವರಾತ್ಮನ ಮೂಲಕವಾಗಿ ಮಾತನಾಡಿದನು. ಪ್ರಿಯರೇ, ಯಾವ ದೇಶದಲ್ಲಿ ಆದರೂ ಕೂಡ ಸುಲುಕೊಳ್ಳುವವರಿರುವರು, ಯಾವ ದೇಶದಲ್ಲಿ ಆದರೂ ದುಷ್ಟರು ಇರುವರು, ಯಾವ ದೇಶದಲ್ಲಾದರೂ ಕೂಡ ನರಹತ್ಯೆ ಮಾಡುವಂಥವರು ಇರುವರು, ಯಾವ ದೇಶದಲ್ಲಿ ಆದರೂ ವಿಗ್ರಹಾರಾಧನೆ ಮಾಡುವಂಥವರು ಇರುವರು. ಆದ್ದರಿಂದ ನೀನು ಯಾವ ದೇಶಕ್ಕೆ ಹೋದರೂ ಕೂಡ ಎಲ್ಲಿಯೂ ಕೂಡ ನಿನಗೆ ಸಂತೋಷವು ಸಮಾಧಾನವನ್ನುವಂಥದ್ದು ಸಿಗಲಾರದು. ಕೊನೆಗೆ ಭಕ್ತನು ಹೇಳಿದನು, ನೀವು ಈ ಲೋಕವನ್ನೇ ಬಿಡಬೇಕಾಗುವುದು, ನೀವು ಈ ಲೋಕವನ್ನೇ ಬಿಡಬೇಕಾಗುವುದೇ ಹೊರತು ಈ ಲೋಕದಲ್ಲಿ ಯಾವ ಸ್ಥಳಗಳಲ್ಲಿಯೂ ಕೂಡ ನಿಮಗೆ ಸುರಕ್ಷಿತವಾದ ಸ್ಥಳವು ಅನ್ನುವಂಥದ್ದು ಸಿಗಲಾರದು. ಈ ಲೋಕದಲ್ಲಿ ಸುರಕ್ಷಿತವಾದ ಸ್ಥಳವು ಅನ್ನುವಂಥದ್ದು ಇಲ್ಲವೇ ಇಲ್ಲ ಎಂದು ಭಕ್ತನು ಸ್ಪಷ್ಟವಾಗಿ ಮಾತನಾಡಿದನು. ಪ್ರಿಯರೇ, ಇವತ್ತು ಸರ್ಕಾರದವರು ಕೂಡ ಮಳೆಯಿಂದಲೂ ತುಫಾನಿನಿಂದಲೂ ಮನೆಗಳು ಕುಸಿದು ಬಿದ್ದಾಗ ಅವರನ್ನು ಸುರಕ್ಷಿತವಾದ ಸ್ಥಳಕ್ಕೆ ಸೇರಿಸುವರು ಅಥವಾ ಒಂದು ಎತ್ತರವಾದ ಸ್ಥಳಕ್ಕೆ ಸೇರಿಸುವರು. ಪ್ರಿಯರೇ, ಆ ಸ್ಥಳಕ್ಕೆ ಸೇರಿಸಿದರೂ ಕೂಡ ಭೂಕಂಪವು ಬಂದವರು ನಾಶ ಮಾಡಬಹುದು, ಗಾಳಿಯ ಮೂಲಕವಾಗಿಯೂ ಕೂಡ ಅವರು ನಾಶ ಮಾಡಬಹುದು, ಮಳೆಯಿಂದಲಾದರೂ ಕೂಡ ಅವರು ನಾಶವಾಗಬಹುದು. ಪ್ರಿಯರೇ, ದೇವರು ಅಂದುಕೊಂಡ್ರೆ ನೀನು ಎತ್ತರವಾದ ಸ್ಥಳಕ್ಕೆ ಹೋದರೂ ಕೂಡ, ನೀನು ಎತ್ತರವಾದ ಸ್ಥಳದಲ್ಲಿ ನಾನು ಜೀವನ ಮಾಡ್ತೀನಿ ಅಂದರೂ ಕೂಡ ನಿಜವಾಗಲೂ ದೇವರು ನಿನ್ನನ್ನು ಏನು ಬೇಕಾದರೂ ಮಾಡಬಲ್ಲನು. ಆದ ಕಾರಣ ಸುರಕ್ಷಿತವಾದ ಸ್ಥಳವು ಯಾವುದು? ಈ ಲೋಕದಲ್ಲಿ ಯಾವುದು ಸುರಕ್ಷಿತವಾದ ಸ್ಥಳವು ಅನ್ನುವಂಥದ್ದಿಲ್ಲವೇ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು. ಪ್ರಿಯರೇ, ಆರ್ಮ್ಸ್ಟ್ರಾಂಗ್ ಎನ್ನುವಾತನು ಒಂದು ವಿಷಯವನ್ನು ಆಲೋಚನೆ ಮಾಡಿದನು. ಕ್ರಿಸ್ತ ಶಕ 1969ರಲ್ಲಿ ಒಂದು ವಿಷಯವನ್ನು ಆತನು ಆಲೋಚನೆ ಮಾಡಿದನು. ಈ ಭೂಮಿ ಅನ್ನುವಂಥದ್ದು ಎಂದಾದರೂ ಒಂದು ದಿನ ನಾಶವಾಗುವ ಈ ಭೂಮಿಯಲ್ಲಿ ನಾನು ವಾಸ ಮಾಡುತ್ತಾ ಹೋದರೆ,
ಎಂದಾದರೂ ಈ ಒಂದು ಭೂಮಿ ನಾಶವಾಗುವುದು. ಆದ್ದರಿಂದ ನಿಜವಾಗಲೂ ನಾನು ಏನಾದರೂ ಸುರಕ್ಷಿತವಾದ ಸ್ಥಳಕ್ಕೆ ನಾನು ಸೇರಬೇಕು ಎಂದು ಆತನು ಆಲೋಚನೆ ಮಾಡಿಕೊಂಡನು. ಯಾರು? ಆರ್ಮ್ಸ್ಟ್ರಾಂಗ್ ಎನ್ನುವಾತನು. ಪ್ರಿಯರೇ, ಈತನು ಆಲೋಚನೆ ಮಾಡಿಕೊಂಡು ಈತನು ಮಾಡಿರುವಂಥ ವಿಷಯವೇನಮ್ಮ ಅಂತಂದರೆ, ನಿಜವಾಗಲೂ ಚಂದ್ರಮಂಡಲದ ಮೇಲೆ ಮನೆಯನ್ನು ಕಟ್ಟಬೇಕು ಎಂದು ಆಲೋಚನೆ ಮಾಡಿದನು. ಏನು ಮಾಡಿದನಮ್ಮ ಈತನು? ಆರ್ಮ್ಸ್ಟ್ರಾಂಗ್ ಎನ್ನುವಾತನು ಕ್ರಿಸ್ತ ಶಕ 1969ರಲ್ಲಿ ಚಂದ್ರಮಂಡಲದ ಮೇಲೆ ಮನೆಯನ್ನು ಕಟ್ಟಬೇಕು ಎಂದು ಆಲೋಚನೆ ಮಾಡಿದನು. ಪ್ರಿಯರೇ, ಯಾಕೆ? ಈ ಭೂಮಿ ಎಂದಾದರೂ ಒಂದು ದಿನ ನಾಶವಾಗುವುದು. ಆದ್ದರಿಂದ ಈ ಭೂಮಿಯು ನಿಲ್ಲಲಾರದು. ಆದ್ದರಿಂದ ನಿಜವಾಗಲೂ ನಾನು ಚಂದ್ರಮಂಡಲದಲ್ಲೇ ವಾಸ ಮಾಡುತ್ತಾ ಹೋದರೆ ನಾನು ಸುರಕ್ಷಿತವಾಗಿ ಜೀವಿಸುವೆನು ಎಂದು ಆಲೋಚನೆ ಮಾಡಿರುವಂಥ ಆರ್ಮ್ಸ್ಟ್ರಾಂಗ್ ಎನ್ನುವಾತನ ಕಾರ್ಯವು ಏನಾಯಿತು? ಆ ಚಂದ್ರಮಂಡಲದ ಮೇಲೆ ಮನೆಯನ್ನು ಕಟ್ಟಬೇಕು ಎಂದು ಆಲೋಚನೆ ಮಾಡಿದ. ಕನಿಷ್ಠ ಆತನು ಒಂದೇ ಒಂದು ದಿನ ಅಲ್ಲಿ ವಾಸ ಮಾಡುವುದಕ್ಕಿಂತ ಮೊದಲು ತನ್ನೊಳಗಿರುವಂಥ ರಕ್ತ 1 ಇಂಚಿನಷ್ಟು ಕಡಿಮೆಯಾಗಿ ಬಂತು ಎಂದು ಆಲೋಚನೆ ಮಾಡಿದನು. ಪ್ರಿಯರೇ, ನಿಜವಾಗಲೂ ಚಂದ್ರಮಂಡಲದ ಮೇಲೆ ನೀನು ನಿವಾಸ ಮಾಡಬೇಕಂದ್ರೂ ಕೂಡ ಗಾಳಿ ಇಲ್ಲ, ನೀರು ಇಲ್ಲ, ತಿನ್ನುವುದಕ್ಕೆ ಆಹಾರವಿಲ್ಲ. ಚಂದ್ರಮಂಡಲದ ಮೇಲಿರುವಂಥ ಭೂಮಿ ಕೂಡ ಬೆಳೆಯನ್ನು ಬೆಳೆಯಲಾರದು. ಆದ್ದರಿಂದ ಅಲ್ಲಿ ನೀನು ನಿವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಆಮೇಲೆ ಮನುಷ್ಯರು ಆಲೋಚನೆ ಮಾಡಿದರು. ಪ್ರಿಯರೇ, ಅಲ್ಲಿ ಮನುಷ್ಯರು ನಿವಾಸ ಮಾಡುವುದಕ್ಕೆ ಸಾಧ್ಯವಿಲ್ಲ. ನೀನಂದುಕೊಂಡಿರಬಹುದು ಅದು ಸುರಕ್ಷಿತವಾದ ಸ್ಥಳ, ಅಲ್ಲಿ ನಾನು ಯಾವಾಗಲೂ ಜೀವನವನ್ನು ನಡೆಸಬಹುದು ಎಂದು ನೀನು ಆಲೋಚನೆ ಮಾಡಬಹುದು. ಪ್ರಿಯರೇ, ಅದು ನಡೀಲಿಕ್ಕಾಗದು. ಆದ ಕಾರಣ ಅಪೊಸ್ತಲರ ಕೃತ್ಯಗಳಲ್ಲೂ ಒಂದು ಮಾತು ನಾವು ನೋಡೋಣ್ರಿ. ಅಪೊಸ್ತಲರ ಕೃತ್ಯಗಳಲ್ಲಿ ಒಂದು ಮಾತು. ಈ ಒಂದು ಮಾತು ನೋಡುವುದಕ್ಕಿಂತ ಮೊದಲು ಓಬೇದ್ಯನ ಬರೆದ ಪುಸ್ತಕದಲ್ಲಿಯೂ ಕೂಡ ಒಂದು ಮಾತು ನೋಡಿ ಅಪೊಸ್ತಲರ ಕೃತ್ಯಗಳನ್ನು ಕೂಡ ನಾವು ಒಂದು ಸಲ ನೋಡೋಣಮ್ಮ. ಸದ್ಯಕ್ಕೆ ಈಗ ಓಬೇದ್ಯನ ಬರೆದ ಗ್ರಂಥದಲ್ಲಿ 1ನೇ ಅಧ್ಯಾಯ 4ನೇ ವಚನವನ್ನು ಓದಿಕೊಳ್ಳೋಣಮ್ಮ. ಓಬೇದ್ಯನು ಬರೆದ ಗ್ರಂಥ 1ನೇ ಅಧ್ಯಾಯ 4ನೇ ವಚನ. ನೀನು ಹದ್ದಿನಂತೆ ಮೇಲಕ್ಕೇರಿದರು ಅಂತೇಳಿ ಬರೆಯಲ್ಪಟ್ಟಿದೆ ನೋಡಮ್ಮ. ಇಲ್ಲಿ ನೀನು ಹದ್ದಿನಂತೆ ಮೇಲಕ್ಕೇರಿದರು, ನಿನ್ನ ಗೂಡು ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು. ಏನೇ ಆಲೋಚನೆ ಮಾಡ್ರಿ. ಅಲ್ಲಿಂದ ನಿನ್ನನ್ನು ಇಳಿಸಿಬಿಡುವೆನು, ಇದು ಯೆಹೋವನ ನುಡಿ ಅಂದನು. ಮತ್ತೊಂದು ಸಲ ಓದಮ್ಮ, ಮತ್ತೊಂದು ಸಲ. ನೀನು ಹದ್ದಿನಂತೆ ಮೇಲಕ್ಕೇರಿದರು, ನಿನ್ನ ಗೂಡು ನಿನ್ನ ಮನೆ ನಕ್ಷತ್ರ ಮಂಡಲದಲ್ಲಿ ನೆಲೆಗೊಂಡಿದ್ದರು, ಅಲ್ಲಿಂದ ನಿನ್ನನ್ನು ಇಳಿಸಿಬಿಡುವನು, ಇದು ಯೆಹೋವನ ನುಡಿ ಅಂದನು. ಆಕಾಶ ಮಂಡಲದಲ್ಲಿ ನಾನು ಸುರಕ್ಷಿತವಾಗಿ ಜೀವನವನ್ನು ನಡೆಸ್ತೀನಿ ಎಂದರೂ ಕೂಡ ಅಲ್ಲಿ ನಿವಾಸ ಮಾಡುವುದಕ್ಕೆ ನಿನ್ನಿಂದಾಗದು. ಯಾಕಂದರೆ ದೇವರು ಭೂಮಿಯ ಮೇಲೆ ಗಾಳಿಯನ್ನಿಟ್ಟಿರುವನು, ಭೂಮಿಯ ಮೇಲೆ ಎಲ್ಲ ರೀತಿಯ ಬೆಳೆಗಳನ್ನು ಬೆಳೆಯುವಂತೆ ಮಾಡಿರುವನು. ಆದ್ದರಿಂದ ನೀನು ಭೂಮಿಯ ಮೇಲೆ ಜೀವನವನ್ನು ನಡೆಸಬೇಕೇ ಹೊರತು ನೀನು ಆಕಾಶದಲ್ಲಿ ನಾನೇನಾದರೂ ಮಾಡಿ ಅಲ್ಲೇ ನಾನು ಸುರಕ್ಷಿತವಾಗಿ ಜೀವನವನ್ನು ನಡೆಸ್ತೀನಿ ಅಂದರೂ ಕೂಡ ಅದು ಸಾಧ್ಯವಾಗಲಾರದು ಎಂದು ಬೈಬಲ್ ಸ್ಪಷ್ಟವಾಗಿ ಮಾತನಾಡುವಂಥ ಮಾತನ್ನು ನೀವು ಆಲೋಚನೆ ಮಾಡಿರಿ. ಪ್ರಿಯರೇ, ಯಾವುದು ಸುರಕ್ಷಿತವಾದ ಸ್ಥಳ, ಯಾವುದು ನೆಮ್ಮದಿಯಿಂದ ಜೀವನ ಮಾಡುವಂಥ ಸ್ಥಳ, ಯಾರು ಈ ಲೋಕದಲ್ಲಿ ಸುಖ ಸಂತೋಷವನ್ನು ಅನುಭವಿಸುವಂಥ ಸ್ಥಳ? ಪ್ರಿಯರೇ, ಕೇವಲ ಭೂಮಿಯ ಮೇಲೆಯಾದರೂ ಕೂಡ ನಾನು ಈ ಒಂದು ಗ್ರಾಮವನ್ನು ಬಿಟ್ಟು, ಈ ಒಂದು ಪಟ್ಟಣವನ್ನು ಬಿಟ್ಟು, ಈ ಒಂದು ದೇಶವನ್ನು ಬಿಟ್ಟು ನಾನು ಯಾವುದಾದ್ರೂ ಬೇರೆ ಗ್ರಾಮಕ್ಕೆ ಹೋಗಿ ಜೀವನ ಮಾಡ್ತೀನಿ ಅಂದರೂ ಕೂಡ ಆಗದು. ಒಂದು ವೇಳೆ ನಾನು ಚಂದ್ರಮಂಡಲದಲ್ಲಿ ನಾನು ನಿವಾಸ ಮಾಡ್ತೀನಿ ಅಂದರೂ ಕೂಡ ಆಗದು. ಪ್ರಿಯರೇ, ಎಲ್ಲಿ ನಾವು ಜೀವನವನ್ನು ನಡೆಸಬೇಕು? ನಮಗೆಷ್ಟೇ ಬಾಧೆಗಳಿರ್ಬೋದು, ನಮಗೆಷ್ಟೇ ಕಷ್ಟಗಳಿರ್ಬೋದು. ಪ್ರಿಯರೇ, ಆ ಕಷ್ಟಗಳು, ಆ ಬಾಧೆಗಳು, ಆ ನೋವು ನಮಗೆ ಬಂದಾಗ ನಾವು ಮಾಡಬೇಕಾಗಿರುವಂಥದ್ದೇನು? ನಾವು ಆಲೋಚನೆ ಮಾಡ್ತಕ್ಕಂಥದ್ದೇನು? ಪ್ರಿಯರೇ, ಮತ್ತೊಂದು ಸ್ಥಳಕ್ಕೆ ನಾವು ಹೋಗಬೇಕು ಅನ್ನುವಂಥ ಆಲೋಚನೆಯು ನಮ್ಮಲ್ಲಿರಬಾರ್ದು. ಅಂಥ ಒಂದು ಕಪಟದಿಂದ ಕೂಡಿರುವಂಥ ಮನಸ್ಸು ನಮ್ಮಲ್ಲಿರಬಾರ್ದು. ಸ್ವಚ್ಛವಾದ ಮನಸ್ಸಿನಿಂದಲೂ ನೆಮ್ಮದಿಯಾದ ಮನಸ್ಸಿನಿಂದಲೂ ನಾವಿದ್ದುಕೊಂಡು ನಾವು ಮಾಡಬೇಕಾಗಿರುವಂಥದ್ದೇನು ಅಂತಂದರೆ, ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ನಾವು ಏನು ಮಾಡಬೇಕು? ಯಾವ ದೇಶದಲ್ಲಿದ್ದರೆ ನಮಗೆ ಸಂತೋಷವು ಸಿಗುವುದು?
ಪ್ರಿಯರೇ, ಅಪೋಸ್ತಲರ ಕೃತ್ಯಗಳಲ್ಲಿ ಮತ್ತೊಂದು ಮಾತನ್ನು ಓದಿ. 17ನೇ ಅಧ್ಯಾಯ ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ ಓದ್ರಮ್ಮ. 26ನೇ ವಚನವನ್ನು ಓದಿಕೊಂಡ್ರಿ. ಆತನು ಅಂದರೆ ದೇವರು, ಓದಮ್ಮ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೋ ಏನೋ ಎಂದು ತನ್ನನ್ನು ಹುಡುಕುವರನ್ನಾಗಿ ಮಾಡಿದನು. ಆಲೋಚನೆ ಮಾಡಿರಿ. ಅವರವರ ನಿವಾಸಗಳು ಭೂಮಿಯ ಮೇಲೆ, ಅವರವರ ನಿವಾಸಗಳು ಭೂಮಿಯ ಮೇಲೆ ಇರಬೇಕು ಎಂದು ದೇವರು ಸಂಕಲ್ಪ ಮಾಡಿದನು. ಆದ್ದರಿಂದ ಭೂಲೋಕದಲ್ಲಿರುವಂಥ ಎಲ್ಲ ಮನುಷ್ಯರು ಎಲ್ಲಿ ಜೀವನ ಮಾಡಬೇಕಮ್ಮ ಅಂತಂದರೆ ಭೂಲೋಕದಲ್ಲಿಯೇ ಅವರು ಜೀವನವನ್ನು ಮಾಡಬೇಕು. ಇದು ದೇವರ ಸಂಕಲ್ಪ, ದೇವರ ಸಂಕಲ್ಪ. ಆದರೆ ಈ ಲೋಕದಲ್ಲಿ ಅವ್ರಿಗೆ ಕಷ್ಟ ಬಂದರೂ ಕೂಡ, ಅವ್ರಿಗೆ ನಷ್ಟ ಬಂದರೂ ಕೂಡ, ಏನೇ ಬಂದರೂ ಕೂಡ ಒಂದು ಮಾರ್ಗವು ಇದು, ಒಂದು ಮಾರ್ಗವೂ ಇದೆ ಪ್ರಿಯರೇ, ಒಂದು ಮಾರ್ಗವಿದೆ. ಆ ಮಾರ್ಗವೇನು? ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆಯಲ್ಲಿ ಒಂದು ಮಾತು ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆಯಲ್ಲಿ 14ನೇ ಅಧ್ಯಾಯವನ್ನು ಓದಿಕೊಂಡ್ರಿ. 14ನೇ ಅಧ್ಯಾಯ ಭಕ್ತನಾಗಿರುವಂಥ ಯೋಹಾನನವರ ಸುವಾರ್ತೆ 14ನೇ ಅಧ್ಯಾಯ 1, 2, 3ನೇ ವಚನವನ್ನು ಓದಿಕೊಂಡ್ರಮ್ಮ. 3ನೇ ವಚನ, 1ನೇ ವಚನ. ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ಮೊದಲು ನೀವು ಮಾಡಬೇಕಾಗಿರುವಂಥದ್ದೇನು? ನಿಮಗೆ ಕಷ್ಟಗಳು ಬರುವವು ಸಹಜ, ನಿಮಗೆ ನಷ್ಟಗಳು ಬರುವವು ಸಹಜ, ನಿಮಗೆ ಬಾಧೆಗಳು ಬರುವಂಥದ್ದು ಸಹಜ. ಆದರೆ ಈ ಎಲ್ಲವುಗಳು ಬಂದಾಗ ನೀವು ಮಾಡಬೇಕಾಗಿರುವಂಥದ್ದೇನು ಅಂತಂದರೆ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ. ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ ಎಂದನು ದೇವರು. ಸ್ವಾಮಿಯವರು ಹೇಳಿದರು, ದೇವರನ್ನು ನಂಬಿರಿ, ಅನಂತರ ನನ್ನನ್ನೂ ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಯವೆ, ಇಲ್ಲದಿದ್ದರೆ ನಾನು ಹೇಳುತ್ತಿದ್ದೆನು, ಇಲ್ಲ ಎಂದು ಹೇಳುತ್ತಿದ್ದೆನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರೆಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು, ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದದೆ ಅಂದನು. ಪ್ರಿಯರೇ, ಸುರಕ್ಷಿತವಾದ ಸ್ಥಳವು ಯಾವುದು? ಭೂಲೋಕದಲ್ಲಿ ಎಲ್ಲಿಗೆ ಹೋದರೂ ಕೂಡ ನಮಗೆ ಸುರಕ್ಷಿತವಾದ ಸ್ಥಳವಿಲ್ಲ, ಸಮಾಧಾನವನ್ನು ಕೊಡುವಂಥ ಸ್ಥಳವಿಲ್ಲ. ಅದನ್ನು ಬಿಟ್ಟು ಆರ್ಮ್ಸ್ಟ್ರಾಂಗ್ ಯಾವ ರೀತಿಯಾಗಿ ಚಂದ್ರಮಂಡಲದ ಮೇಲೆ ಮನೆಯನ್ನು ಕಟ್ಟಬೇಕು ಎಂದು ಆಲೋಚನೆ ಮಾಡಿದನು. ಅಲ್ಲಿಯೂ ಕೂಡ ಆತನಿಗೆ ಸಮಾಧಾನವು ಸಿಗಲಾರದೆ ಹೋಯಿತು. ಪ್ರಿಯರೇ, ಅಲ್ಲಿಯೂ ಕೂಡ ಆತನಿಗೆ ಸಮಾಧಾನವು ಸಿಗಲಾರದೆ ಹೋಯಿತು. ಆತನು ರಕ್ತ 1 ಇಂಚಿನಷ್ಟು ಇಳಿದಾಗ ಆತನು ತಿರುಗಿ ಭೂಮಿಯೊಳಗೆ ಬಂದು ಜೀವಿಸಿದನು. ಕೊನೆಗೆ ಆತನು ಸತ್ತು ಹೋದನು. ಪ್ರಿಯರೇ, ಆದ ಕಾರಣ ನೀವು ಆಲೋಚನೆ ಮಾಡಿರುವ ಒಂದು ಸಲ ಆಲೋಚನೆ ಮಾಡಿ ದೇವರ ಮನಸ್ಸನ್ನು ತಿಳಿದುಕೊಳ್ಳ್ರಿ. ಪ್ರಿಯರೇ, ಯಾವುದು ಸುರಕ್ಷಿತವಾದ ಸ್ಥಳ? ಈ ಲೋಕದಲ್ಲಿ ಯಾರು ನೆಮ್ಮದಿಯಿಂದ ಜೀವನ ಮಾಡುವಂಥ ಸ್ಥಳ? ಈ ಲೋಕದಲ್ಲಿ ಯಾವುದು ನೆಮ್ಮದಿಯಾಗಿ ಜೀವಿಸುವಂಥ ಸ್ಥಳವೂ ಇಲ್ಲವೇ ಇಲ್ಲ. ಆದ ಕಾರಣ ಭಕ್ತನಾಗಿರುವಂಥ ಅಬ್ರಾಮನವರು ಏನು ಮಾಡಿದರು? ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಒಂದು ಮಾತು ಓದಮ್ಮ, ಒಂದು ಮಾತನ್ನು ಓದ್ರಿ ಯಾರಾದರೂ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನವನ್ನು ಅಥವಾ 9ನೇ ವಚನದಿಂದ ಕೆಲವು ವಚನಗಳನ್ನು ಓದಿಕೊಳ್ಳ್ರಿ. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿದ್ದವನಂತೆ ಡೇರೆಗಳಲ್ಲಿದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆ, ಅಂದರೆ ಅಬ್ರಾಮನಂತೆ ಡೇರೆಗಳಲ್ಲಿ ವಾಸಿಸಿದರು. ಯಾಕೆ ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಅಬ್ರಾಮನು ಆಲೋಚನೆ ಮಾಡಿದನು. ಏನಂತೇಳಿ ಆಲೋಚನೆ ಮಾಡಿದನು ಗೊತ್ತಾ?
ಬುನಾದಿ ಇಲ್ಲ. ಈ ಭೂಮಿಗೆ ಬುನಾದಿ ಇಲ್ಲ. ಬುನಾದಿ ಇಲ್ಲದ ಈ ಭೂಮಿಯ ಮೇಲೆ ನಾನು ಬುನಾದಿ ಹಾಕಿ ಮನೆಯನ್ನು ಕಟ್ಟಿದರೂ ಕೂಡ ಅದು ನಿಷ್ಪ್ರಯೋಜನವಾಗುವುದು ಎಂದು ಅಬ್ರಾಮನು ತಿಳಿದುಕೊಂಡು ಸಾಮಾನ್ಯವಾದ ಟೆಂಟುಗಳಲ್ಲಿ ವಾಸ ಮಾಡಲಿಕ್ಕೆ ಆತನು ಪ್ರಾರಂಭಿಸಿದನು. ದೇವರು ಅಬ್ರಾಮನಿಗೆ ಕಾನಾನ್ ದೇಶವನ್ನೇ ಸ್ವಹಸ್ತವಾಗಿ ಕೊಟ್ಟರೂ ಕೂಡ ಅಬ್ರಾಮನು ಕಾನಾನ್ ದೇಶದಲ್ಲಿ ಇದ್ದರೂ ಕೂಡ ಆತನು ತಾನು ನಿವಾಸ ಮಾಡುವುದಕ್ಕೋಸ್ಕರ ಒಂದು ದೊಡ್ಡ ಮನೆಯನ್ನು ಕಟ್ಟಬೇಕು ಎಂದು ಆಲೋಚನೆ ಮಾಡದೆ ಸಾಮಾನ್ಯವಾದ ಟೆಂಟುಗಳಲ್ಲಿ ವಾಸ ಮಾಡುತ್ತಾ ಬಂದನು ಪ್ರಿಯರೇ. ಅದರಂತೆ ಆತನ ಮಕ್ಕಳಾಗಿರುವಂಥ ಇಸಾಕನು ಯಾಕೋಬನು ಕೂಡ ಅದೇ ವಾಗ್ದಾನಕ್ಕೆ ಬಾಧ್ಯರಾಗಿ ಸಾಮಾನ್ಯವಾದ ಟೆಂಟುಗಳಲ್ಲಿ ವಾಸ ಮಾಡಿದರು ಪ್ರಿಯರೇ. ಯಾಕೆ? ಈ ಲೋಕದಲ್ಲಿ ಎಲ್ಲಿ ಇದ್ದರೂ ಕೂಡ ನಮಗೆ ಶಾಂತಿ ಇಲ್ಲ, ಎಲ್ಲಿಗೋದರೂ ಕೂಡ ನಮಗೆ ಸಮಾಧಾನವಿಲ್ಲ ಎಂದು ಆಲೋಚನೆ ಮಾಡಿರುವಂಥ ಭಕ್ತಾದಿಗಳು ಏನು ಮಾಡಿದರು ಪ್ರಿಯರೇ? ಈ 10ನೇ ವಚನಮ್ಮ 11ನೇ ಅಧ್ಯಾಯ ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ವಚನವನ್ನು ಓದ್ರಮ್ಮ. ಯಾಕಂದರೆ ಅವನ ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಈ ಲೋಕವು ಶಾಶ್ವತವಲ್ಲ, ಈ ಲೋಕದಲ್ಲಿರುವಂಥ ಆಸ್ತಿ ಶಾಶ್ವತವಲ್ಲ, ಈ ಲೋಕದಲ್ಲಿರುವಂಥ ಅಂತಸ್ತು ಶಾಶ್ವತವಲ್ಲ ಎಂದು ತಿಳಿದುಕೊಂಡಿರುವಂಥ ಅಬ್ರಾಮನು ಮಾಡಿದ್ದೇನು ಅಂದರೆ ಪ್ರಿಯರೇ, ಆತನು ಶಾಶ್ವತವಾದ ಅಸ್ತಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ. ಆದ ಕಾರಣ ನಾವೇನು ಮಾಡಬೇಕು? ಇವತ್ತು ನಾವು ಮಾಡಬೇಕಾಗಿರುವಂಥದ್ದೇನು ಅಂತಂದರೆ ಪ್ರಿಯರೇ, ಈ ಲೋಕವು ನಮಗೆ ಶಾಶ್ವತವಲ್ಲ, ಈ ಲೋಕದಲ್ಲಿರುವಂಥ ಆಸ್ತಿ ಶಾಶ್ವತವಲ್ಲ, ಈ ಲೋಕದಲ್ಲಿರುವಂಥ ಅಂತಸ್ತು ಕೂಡ ನಮಗೆ ಶಾಶ್ವತವಲ್ಲವಾದ್ದರಿಂದ ನಾವು ಸುರಕ್ಷಿತವಾದ ಸ್ಥಳಕ್ಕೆ ಸೇರಬೇಕು. ನಾವು ಸುರಕ್ಷಿತವಾದ ಸ್ಥಳಕ್ಕೆ ಸೇರಬೇಕು ಅನ್ನುವಂಥ ಆಲೋಚನೆಯಿಂದ ನೀವು ಬದುಕಬಾರ್ದು. ಸುರಲೋಕ ನಿವಾಸವಿದೆ, ಅದು ದೇವರು ಕೊಡುವಂಥ ಲೋಕವು ಪ್ರಿಯರೇ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 19ನೇ ವಚನವನ್ನು ಕೂಡ ಒಂದು ಸಲ ಓದಿ ಮುಗಿಸ್ಕೊಳ್ಳೋಣ್ರಮ್ಮ. ಸುರಕ್ಷಿತವಾದ ಸ್ಥಳದಲ್ಲಿ ನಮಗೆ ಶಾಂತಿ ಸಿಗುವುದು ಅನ್ನಬೇಡ್ರಿ. ಸುರಲೋಕ ನಿವಾಸವಿದೆ, ಆ ಲೋಕಕ್ಕೆ ನಾವು ಹೋಗಬೇಕು ಅನ್ನುವಂಥ ಆಶೆಯಲ್ಲೇ ಮಾನವರಾದ ನಾವೆಲ್ಲರೂ ಜೀವನವನ್ನು ನಡೆಸಬೇಕು ಅನ್ನುವಂಥ ಆಲೋಚನೆಯಲ್ಲೇ ಬದುಕುವುದಾದರೆ ಭಕ್ತನಾಗಿರುವಂಥ ಮತ್ತಾಯನವರು ಹೇಳುವರು 6ನೇ ಅಧ್ಯಾಯ 19ನೇ ವಚನ ಓದಮ್ಮ. 19ನೇ ವಚನ. ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಬೇಡಿರಿ, ಇಲ್ಲಿ ಅಂತೂ ಅದು ನುಸಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ, ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿ ನಿನ್ನ ಮನಸ್ಸು ಇರುವುದಷ್ಟೇ. ಪ್ರಿಯರೇ, ನೀವು ಆಲೋಚನೆ ಮಾಡಿರಿ. ಅಲ್ಲಿ ಕಳ್ಳರು ಇಲ್ಲ, ನರಹತ್ಯೆ ಮಾಡುವವರಿಲ್ಲ, ಭೂಲೋಕದಲ್ಲಿರುವಂತೆ ಅಲ್ಲಿ ಯಾರೂ ಇಲ್ಲ. ಅದು ಸುರಲೋಕ ನಿವಾಸವು ಪ್ರಿಯರೇ, ಸುರಲೋಕ ನಿವಾಸವು. ಭೂಲೋಕದಲ್ಲಿ ಸುರಕ್ಷಿತವಾದ ಸ್ಥಳವಿಲ್ಲ, ಭೂಲೋಕದಲ್ಲಿ ಸುರಕ್ಷಿತವಾದ ಸ್ಥಳವಿಲ್ಲ. ಪರಲೋಕದಲ್ಲಿಯೇ ನಮಗೆ ಸುರಕ್ಷಿತವಾದ ಸ್ಥಳವು, ಪರಲೋಕದಲ್ಲಿಯೇ ನಾವಿರುವಂಥ ಸುರಲೋಕ ನಿವಾಸವು ಪ್ರಿಯರೇ. ಆ ಲೋಕವನ್ನು ಕೊಡುವಾತನು ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿ. ಆದ್ದರಿಂದ ಆತನ ಮಾತುಗಳ ಪ್ರಕಾರ ನಾವು ಜೀವಿಸಿದ್ದೀಯಾದರೆ ನಾವು ಆ ಲೋಕವನ್ನು ಸೇರ್ತೀವಿ, ಆ ಲೋಕದಲ್ಲಿ ಶಾಂತಿ ಸಮಾಧಾನವನ್ನು ಅನುಭವಿಸ್ತೀವಿ. ಆ ರೀತಿಯಾಗಿ ನಾವೆಲ್ಲರೂ ಶಾಂತಿ ಸಮಾಧಾನದಿಂದ ಜೀವಿಸಬೇಕು ಅಂದರೆ ಸುರಲೋಕ ನಿವಾಸವು ಅದು ದೇವರಿರುವಂಥ ಲೋಕ, ಅದು ಪರಲೋಕ. ಆ ಲೋಕಕ್ಕೆ ನಾವೆಲ್ಲರೂ ಸೇರಬೇಕು ಎಂದು ನಿಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಈ ವಾಕ್ಯವನ್ನು ಇಷ್ಟಕ್ಕೆ ಮುಗಿಸ್ತೀನಿ. ನಮಸ್ಕಾರ. ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧನು 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 ಸರ್ವೋನ್ನತನಾಗಿರುವಂಥ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಇಷ್ಟರವರೆಗೆ ಸ್ವಾಮಿ ನನ್ನ ಮಕ್ಕಳಾಗಿರುವಂಥ ನಾವೆಲ್ಲರೂ ದೇವ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ. ದೇವ, ಈಗಲಾದರೂ ಕರ್ತನೆ ನಿಮ್ಮ ಮಾತುಗಳ ಪ್ರಕಾರ ಬ್ರದುಕಲು ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು.
ಅದೇ ರೀತಿಯಾಗಿ ಸ್ವಾಮಿ ವಾಕ್ಯವನ್ನು ಕೇಳಿರುವಂಥ ನನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು, ಬಲಪಡಿಸು. ಅದೇ ರೀತಿಯಾಗಿ ಸ್ವಾಮಿ ಈ ವಿಡಿಯೋ ಮೂಲಕವೂ ಕೂಡ ನಿಮ್ಮ ವಾಕ್ಯವನ್ನು ಕೇಳುವಂಥ ನನ್ನ ಮಕ್ಕಳನ್ನು ಕೂಡ ಆಶೀರ್ವದಿಸು, ಬಲಪಡಿಸು. ಎಲ್ಲ ರೀತಿಯಲ್ಲಿ ಸ್ವಾಮಿ ಅವರವರ ಹೃದಯಗಳಲ್ಲಿ ನಿಮ್ಮ ವಾಕ್ಯವನ್ನು ಸ್ಥಿರವಾಗಿ ನಿಲ್ಲಿಸಿಕೊಳ್ಳುವಂತೆ ಸಹಾಯ ಮಾಡು. ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್.